ಇದುವರೆಗೂ 4ನೇ ದಿನ ಇವತ್ತು ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಬಿಜೆಪಿ ಹೈಕಮಾಂಡ್ಗೆ. ಮತ್ತೊಂದ್ ಕಡೆ ಕೋಲ್ಡ್ ವಾರ್ ಬೇರೆ ನಡೀತಾ ಇದೆ. ಬಣಗಳ ರಾಜಕೀಯ ತಾರಕಕ್ಕೆ ಇರುವಂತ ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೆ ಇರ್ತ ಒಂದು ಬಣವನ್ನು ಏನಾದ್ರೂ ಟಾರ್ಗೆಟ್ ಮಾಡ್ಲಾಯ್ತಾ ಅನ್ನುವಂತ ಪ್ರಶ್ನೆ ಇದ್ದಿದೆ. ಮಾಜಿ ಸಿಎಂ BSY ಆಪ್ತರು ಏನಾದ್ರೂ ಟಾರ್ಗೆಟ್ ಆದ್ರ ಅಂತ. ಬಿಕಾಸ್ ರೇಣುಕಾಚಾರ್ಯ ಅವರ ಬಳಿಕ ವಿಜೇಂದ್ರ ಆಪ್ತ ರುದ್ರೇಶ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಕಾಸ್ ಸಾಕಷ್ಟು ಜನ ಮಾತನಾಡಿದ್ರು ಕೂಡ ರೇಣುಕಾಚಾರ್ಯ ಅವರಿಗೆ ಮಾತ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಹೋಗುತ್ತೆ, ಉಳಿದಂತವ್ರಿಗೆ ಯಾರಿಗೂ ಕೂಡ ನೋಟಿಸ್ ಹೋಗಲ್ಲ. ಅವ್ರು ಯಾರು ಪಕ್ಷದ ವಿರುದ್ಧ ಮಾತನಾಡಿಲ್ವಾ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಈಗ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಧಾನಸಭೆ ಚುನಾವಣೆ ವೇಳೆ ರುದ್ರೇಶ್ ವಿರುದ್ಧ ದೂರನ್ನ ಕೊಡಲಾಗಿತ್ತು. ಪಕ್ಷ ವಿರೋಧಿ ಕೃತ್ಯವನ್ನ ಮಾಡಿದ್ದಾರೆ ಅವರು ಅಂತ ವಿ ಸೋಮಣ್ಣ ಮತ್ತೆ ಅವರ ಬೆಂಬಲಿಗರು ದೂರನ್ನ ಕೊಟ್ಟಿದ್ರು. ಈಗ ನೋಟಿಸ್ ಅನ್ನ ನೀಡಲಾಗಿದೆ. ರುದ್ರೇಶ್ ಅವರು ರಾಮನಗರದ ಮಾಜಿ ಜಿಲ್ಲಾಧ್ಯಕ್ಷ, ಚಾಮರಾಜನಗರ ಕ್ಷೇತ್ರದಲ್ಲಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಅವರನ್ನ ಬಿಟ್ಟು ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. BSY ಆಪ್ತರು ಟಾರ್ಗೆಟ್ ಆದ್ರ ಅನ್ನುವಂತ ಪ್ರಶ್ನೆ ಇದೆಯಲ್ಲ, ಸಹಜವಾಗಿ ಕೆಲವೊಂದು ಅನುಮಾನಗಳು. ಅಂದ್ರೆ ಬರೀ ಯಡಿಯೂರಪ್ಪನವರ ಬಣದವರನ್ನ ಮಾತ್ರ ಟಾರ್ಗೆಟ್ ಮಾಡ್ಲಾಯ್ತಾ ಅಂತ. ರೇಣುಕಾಚಾರ್ಯ ಬೆನ್ನಲ್ಲೇ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಯ್ತು. ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಕೊಟ್ಟಿದ್ದ ಹಿನ್ನೆಲೆಯನ್ನ ನೋಡಿದಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಸೇರಿದಂತೆ ಸಾಕಷ್ಟು ಪ್ರಮುಖರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ರೇಣುಕಾಚಾರ್ಯ ಅವರು. ವಿಜೇಂದ್ರ ಅವರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ, ಅವರ ಆಪ್ತ ರುದ್ರೇಶ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಕಾಸ್ ಚಾಮರಾಜನಗರದಲ್ಲಿ ಸೋಮಣ್ಣ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಅನ್ನುವ ಕಾರಣಕ್ಕೋಸ್ಕರ ವಿ ಸೋಮಣ್ಣ ಮತ್ತೆ ಪುತ್ರ ಅರುಣ್ ದೂರಿನ ಮೇಲೆ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ ಕೊಟ್ಟರು ಅಂದ ತಕ್ಷಣ ಉಚ್ಚಾಟನೆ ಅಲ್ಲ, ಅದಕ್ಕೊಂದು ಆನ್ಸರ್ ಮಾಡಿ ಈ ರೀತಿಯಾಗಿ ದೂರು ಬಂದಿದೆ ಅಂತ. ಇನ್ನು ಮೊನ್ನೆ ಬೆಂಗಳೂರು ಪ್ರತಿಭಟನೆ ವೇಳೆ ಕೂಡ BSY ಜೊತೆ ರುದ್ರೇಶ್ ಅವರು ಭಾಗಿಯಾಗಿದ್ರು. ಯಡಿಯೂರಪ್ಪನವ್ರು ಎಲ್ಲಿರ್ತಾರೆ ಅಲ್ಲಿ ಭಾಗಿಯಾಗ್ತಾ ಇರ್ತಾರೆ ಅವರು. ರುದ್ರೇಶ್ ವೇದಿಕೆ ಹತ್ತುತ್ತಾ ಇದ್ದಂತೆ ಹೊರ ನಡೆದಿದ್ರು ಸೋಮಣ್ಣ ಅವರ ಆಪ್ತರು ಅಂತ ಕೆಲವರು ಗುರ್ಸ್ಕೊಂಡಿದ್ರಲ್ಲ ಅವರು. ಅಶ್ವಥ್ ನಾರಾಯಣ, ಕಟ್ಟೆ ಸತ್ಯನಾರಾಯಣ ಇವ್ರು ಯಾವ ಲೆವೆಲ್ಗೆ ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಬೇಸರವನ್ನ ವ್ಯಕ್ತಪಡಿಸುವಂಥದ್ದು. ಬಿಕಾಸ್ ಅವ್ರನ್ನ ರಾಜ್ಯ ಬಿಜೆಪಿಯ ಕೆಲವು ನಾಯಕರೇ ಗೊತ್ತಿಲ್ಲ ಯಾರಪ್ಪ ಇವರು ಅಂತ ಈಗ ಬೇಸರ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ BSY ಮೇಲಿನ ಸಿಟ್ಟಿನಿಂದ ದೂರ ಉಳಿದಿದ್ರಂತೆ ಸೋಮಣ್ಣ ಅವರು. ಬಂದಿರಲಿಲ್ಲ ಸೋಮಣ್ಣ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತಾರೆ. ಆದ್ರೆ ಪಕ್ಷದ ಪ್ರಮುಖ ಪ್ರತಿಭಟನೆಗೆ ಭಾಗಿಯಾಗಲಿಲ್ಲ ಸೋಮಣ್ಣ ಅವರು. ತಮ್ಮ ಆಪ್ತರು ಪ್ರತಿಭಟನೆಗೆ ಹೋಗದಂತೆ ಸೋಮಣ್ಣ ತಡೆ ಒಡ್ಡಿದ್ರಂತೆ ಕೆಲವರಿಗೆ. ಅವ್ರ ಆಪ್ತರು ಅಂದ್ರೆ ಈಗ BBMP ಕೆಲವರು ಕಾರ್ಪೊರೇಟರ್ಸ್ ಆಗಿದ್ದಂಥವ್ರು ಇದ್ದಾರಲ್ಲ ಅಂತವರಿಗೆ ಮಾತ್ರ ಹೋಗ್ಬೇಡಿ ಅಂತ ಹೇಳಿದ್ರಂತೆ. ಇನ್ನ ಉಮೇಶ್ ಶೆಟ್ಟಿ ಕೂಡ ಹೋಗದಂತೆ ಸೂಚಿಸಿದ್ರು ಸೋಮಣ್ಣ ಅವರು ಅಂತ ಹೇಳಲಾಗ್ತದೆ. ಗೋವಿಂದರಾಜನಗರದಲ್ಲಿ ನಿಂತ್ಕೊಂಡಿದ್ರ ಬಿಜೆಪಿ ಅಭ್ಯರ್ಥಿ ಆಗಿದ್ದಂಥವ್ರು ಉಮೇಶ್ ಶೆಟ್ಟಿ ಅವರು, ಅವ್ರಿಗೂ ಕೂಡ ಹೋಗ್ಬೇಡಿ ಅಂತ ಹೇಳಿದ್ರು ಅಂತ ಮಾಹಿತಿ ಲಭ್ಯವಾಗ್ತದೆ. ಇದು ಸೋಮಣ್ಣ ಅವರು ಕೊಟ್ಟಂತ ದೂರಿನ ಆಧಾರದ ಮೇಲೆ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತ. ಸಹಜವಾಗಿ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ರುದ್ರೇಶ್ ಅವರು ಮಾಡ್ತಾರೆ. ಆದ್ರೆ ಎದ್ದಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಯಡಿಯೂರಪ್ಪನವರ ಬಣದವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನುವಂತ ಪ್ರಶ್ನೆಗಳು ಬಿಜೆಪಿ ನಾಯಕರೇ ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಟಿಸ್ ಅನ್ನುವಂಥದ್ದು ಉಚ್ಚಾಟನೆ ಏನಲ್ಲ, ಆದ್ರೂ ಕೂಡ ನೋಟಿಸ್ ಕೊಡ್ತಾ ಇರುವಂತದ್ದು ಒಂದು ಬಣದವರಿಗೆ ಮಾತ್ರ ಅನ್ನುವಂತ ಸಹಜ ಪ್ರಶ್ನೆಗಳು ಕೆಲವು ಬಿಜೆಪಿ ನಾಯಕರಲ್ಲೂ ಕೂಡ ಎದ್ದೇಳ್ತಾ ಇರುವಂತದ್ದು. ಸಾಕಷ್ಟು ಜನ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಪ್ರಶ್ನಾತೀತ ನಾಯಕ ಅಂತ ಕರೆಸಿಕೊಳ್ಳುವಂತ ಯಡಿಯೂರಪ್ಪನವರ ವಿರುದ್ಧನೂ ಕೂಡ ಯತ್ನಾಳ್ ಅವರು ಸೇರಿದಂತೆ ಸಾಕಷ್ಟು ಜನ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಮುಜುಗರ ಆಗ್ಬೇಕಾದ್ರೂ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ. ಈ ಪ್ರಶ್ನೆಗೆ ಈಗ ಬಿಜೆಪಿಯವ್ರು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಚರ್ಚೆಗಳು ಹುಟ್ಟಾಕ್ಬಿಟ್ಟಿದೆ ಬಿಜೆಪಿಯಲ್ಲಿ ನೋಟಿಸ್ ಕೊಡುವಂತ ವಿಚಾರ ಅಂತ? ಪೃಥ್ವಿರಾಜ್, ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥದ್ದು ಬೇರೆ. ಈಗಾಗಲೇ ಒಂದಷ್ಟು ಜನರಿಗೂ ಕೂಡ ಈಗಾಗಲೇ ಪಕ್ಷ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದಷ್ಟು ನೋಟಿಸ್ ಅನ್ನ ಶಿಸ್ತು ಸಮಿತಿಯಿಂದ ಕೊಡಲಾಗಿದೆ. ಅದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಎಲ್ಲ ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಿರುದ್ಧವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಎಲ್ಲ ಒಂದ್ ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾದಂತಹ ಉದಾಹರಣೆ ಈಗಾಗಲೇ ಸಿಗ್ತಾ ಇರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರದಲ್ಲಿ ಏನು ಸೋಮಣ್ಣ ಅವರು ನಿಂತಿದ್ರು, ಆಗ ಅವರ ಸೋಲಿಗೆ ಯಡಿಯೂರಪ್ಪನವರೇ ಕಾರಣ ಅನ್ನೋದ್ರ ಬಗ್ಗೆ ಪರೋಕ್ಷವಾದಂತಹ ದೂರನ್ನ ಈಗಾಗಲೇ
ಹೈಕಮಾಂಡ್ ನಾಯಕರಿಗೆ ಸೋಮಣ್ಣ ಅವರು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅದಾದ ಬೆನ್ನಲ್ಲೇ ಅವರ ಟೀಮ್ ಏನಿದೆ ಅಂದ್ರೆ ಮುಖ್ಯವಾಗಿ ರುದ್ರೇಶ್ ಅವರು ಕೂಡ ಅಲ್ಲಿ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಇಲ್ಲ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಕ್ಕಿರ್ಲಿಲ್ಲ, ಹಾಗಾಗಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದ್ರು. ಸೋಮಣ್ಣ ಅವರ ವಿರುದ್ಧವಾಗಿ ಅವರು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು ಅನ್ನುವಂಥದ್ದು, ಮತ್ತೆ ಕೆಲಸವನ್ನು ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ. ಮತ್ತೆ ಈಗಾಗಲೇ ಚುನಾವಣೆಗೆ ಮುಂಚಿತವಾಗಿ ಸೋಮಣ್ಣ ಅವರ ವಿರುದ್ಧವಾಗಿ ಅವರು ರುದ್ರೇಶ್ ಅವರು ಕೂಡ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಅನ್ನೋದು. ಹೀಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಸೋಮಣ್ಣ ಅವರು ರುದ್ರೇಶ್ ಅವರ ವಿರುದ್ಧವಾಗಿ ಒಂದಷ್ಟು ವಿವರಗಳನ್ನ ಸಮೇತವಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರವಾಗಿ ಈಗ ಕೇಂದ್ರದ ಶಿಸ್ತು ಅಂದ್ರೆ ರಾಜ್ಯದ ಶಿಸ್ತು ಸಮಿತಿ ಈಗ ರುದ್ರೇಶ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ನೋಟಿಸ್ ಕೊಟ್ಟಂತಹ 15 ದಿನಗಳ ಒಳಗೆ ನಿಮ್ಮ ಕಾರಣ ಕೊಡಿ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಸ್ಪಷ್ಟನೆ ಒಂದು ರೀತಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ರುದ್ರೇಶ್ ಅವರನ್ನ ಎಲ್ಲೋ ಒಂದು ಕಡೆ ಪಕ್ಷದಿಂದ ದೂರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸೋಮಣ್ಣ ಅವರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಆಗಿರ್ಬೋದು ಮತ್ತೆ BY ವಿಜೇಂದ್ರ ಅವರು ಸರಿಯಾಗಿ ನಮ್ಮ ಪರವಾಗಿ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ಸಿಟ್ಟು ಸೋಮಣ್ಣ ಅವರಿಗೆ ಒಂದು ಸಿಟ್ಟಾದ್ರೆ, ಮತ್ತೊಂದು ಕಡೆ ಈಗಾಗಲೇ ರುದ್ರೇಶ್ ಅವರು ಕೂಡ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವ್ರನ್ನ ಟೀಮ್ ನ ಟಾರ್ಗೆಟ್ ಮಾಡುವುದರ ಮುಖಾಂತರವಾಗಿ ಅವರಿಗೆ ಒಂದು ರೀತಿ ತಕ್ಕ ಪಾಠವನ್ನು ಕಲಿಸುವಂತ ನಿಟ್ಟಿನಲ್ಲಿ ಕೂಡ ಸೋಮಣ್ಣ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಶಿಸ್ತು ಸಮಿತಿಯವರು ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇದೆ. ಕೃಷ್ಣ, ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ಕೊಂತಾರೆ, ಅವರೇ ಪ್ರತಿಭಟನೆಯಲ್ಲಿ ಭಾಗಿಯಾಗ್ಲಿಲ್ಲ ಅಂದ್ರೆ ಇದಕ್ಕೇನ್ ಹೇಳ್ಬೇಕು ಅಂತ, ಇವ್ರು ಇನ್ಯಾವ ಲೆವೆಲ್ಗೆ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಮಾತನಾಡ್ತಾರೆ ಅಂತ. ಪೃಥ್ವಿ, ಈಗಾಗಲೇ ಸೋಮಣ್ಣ ಅವ್ರಿಗೂ ಕೂಡ ಎಲ್ಲೊಂದ್ ಕಡೆ ರಾಜ್ಯ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಮತ್ತೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮೊನ್ನೆ ವೀಕ್ಷಕರ ತಂಡ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ವೀಕ್ಷಕರ ತಂಡ ರಾಜ್ಯದ ಪ್ರಮುಖ ನಾಯಕರ ಜೊತೆ ಎಲ್ರಿಗೂ ಕೂಡ ಸಂಪರ್ಕವನ್ನ ಮಾಡೋದ್ರ ಮುಖಾಂತರವಾಗಿ ಅವ್ರ ಜೊತೆ ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಆ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿರ್ತಕ್ಕಂಥ ಸೋಮಣ್ಣ ಅವರಿಂದಾನೇ ಒಂದು ರೀತಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಲ್ಲ. ಅದ್ರ ಜೊತೆಗೆ ಈಗಾಗಲೇ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಪ್ಪಿಸುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಸೋಮಣ್ಣ ಅವರು ಈಗಾಗಲೇ ಯಡಿಯೂರಪ್ಪನ ಮೇಲೆ ಸಿಟ್ಟಾಗಿರುವಂತದ್ದು. ಹಾಗಾಗಿನೇ ಮೊನ್ನೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಟೀಮ್ ಯಡಿಯೂರಪ್ಪನವರ ವಿರುದ್ಧವಾಗಿ ಅಂದ್ರೆ ರುದ್ರೇಶ್ ಅವರೇನು ಯಡಿಯೂರಪ್ಪನವರ ಜೊತೆ ಗುರುತಿಸಿಕೊಂಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ತಮ್ಮ ಬೆಂಬಲಿಗರು ಯಾರು ಕೂಡ ಪ್ರತಿಭಟನೆಗೆ ಹೋಗಬಾರ್ದು, ಅದ್ರ ಜೊತೆಗೆ ತಾವು ಕೂಡ ಹೋಗದಿರುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಮನಸ್ಸನ್ನ ಮಾಡಿದ್ರು. ಹೀಗಾಗಿ ಪರೋಕ್ಷವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದು ರೀತಿ ಸೋಮಣ್ಣ ಅವರು ಯಡಿಯೂರಪ್ಪನವರ ವಿರುದ್ಧವಾಗಿ ಸಮರವನ್ನ ಸಾರಿದ್ದಾರೆ ಅನ್ನೋದ್ರ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.